ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 100 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನೀವು ಇಂಗ್ಲೀಷ್ ಮಾತಾಡ್ತೀರಾ? ನೀವು ಇಂಗ್ಲೀಷ್ ಮಾತಾಡ್ತೀರಾ ಕೇಳಬೇಕಿದ್ರೆ ಡು ಯು ಸ್ಪೀಕ್ ಇಂಗ್ಲೀಷ್? ಡು ಯು ಸ್ಪೀಕ್ ಇಂಗ್ಲೀಷ್? ನೀನು ಯಾವಾಗ ಬಿಡುವಾಗ್ತೀಯಾ? ನೀನು ಯಾವಾಗ ಫ್ರೀ ಆಗ್ತೀಯಾ ಕೇಳ್ತೀವಲ್ಲ. ವೆನ್ ವಿಲ್ ಯು ಬಿಕಮ್ ಫ್ರೀ? ವೆನ್ ವಿಲ್ ಯು ಬಿಕಮ್ ಫ್ರೀ? ಈಗ ನಾನು ಬಿಡುವಾಗಿಲ್ಲ. ಅದಕ್ಕೆ ರೆಸ್ಪಾನ್ಸ್ ಅನ್ನೋ ರೀತಿ ಇದೆ. ಇವಾಗ ನಾನು ಬಿಡುವಾಗಿಲ್ಲ ಅಂತ ಹೇಳೋದಕ್ಕೆ ಐ ಆಮ್ ಬ್ಯುಸಿ ಎಟ್ ದ ಮೂಮೆಂಟ್. ಐ ಆಮ್ ಬ್ಯುಸಿ ಎಟ್ ದ ಮೂಮೆಂಟ್. ಅವನು ಜಾರಿದ ಮತ್ತು ಬಿದ್ದ. ಅವನು ಜಾರಿ ಬಿದ್ದ ಹೇಳ್ತೀವಲ್ಲ, ಅವನು ಜಾರಿದ ಮತ್ತು ಬಿದ್ದ. ಹೀ ಸ್ಲಿಪ್ಡ್ ಆ್ಯಂಡ್ ಫೆಲ್ ಡೌನ್. ಹೀ ಸ್ಲಿಪ್ಡ್ ಆ್ಯಂಡ್ ಫೆಲ್ ಡೌನ್. ಅಮ್ಮ ಮನೆಯಲ್ಲಿ ಇದ್ದಾರೆ. ಅಮ್ಮ ಮನೇಲಿದ್ದಾರೆ ಅಂತ ಹೇಳೋದಕ್ಕೆ ಮಾಮ್ ಈಸ್ ಎಟ್ ಹೋಮ್. ಮಾಮ್ ಈಸ್ ಎಟ್ ಹೋಮ್. ಅವನು ಚಳಿಯಿಂದ ನಡುಗುತ್ತಿದ್ದನು. ಅವನು ಚಳಿಯಿಂದ ನಡುಗ್ತಾ ಇದ್ದ. ಹಿ ವಾಸ್ ಶಿವರಿಂಗ್ ವಿತ್ ಕೋಲ್ಡ್. ಹಿ ವಾಸ್ ಶಿವರಿಂಗ್. ಶಿವರಿಂಗ್ ಅಂದರೆ ನಡುಗೋದು. ವಿತ್ ಕೋಲ್ಡ್, ಚಳಿಯ ಕಾರಣದಿಂದ. ಹಿ ವಾಸ್ ಶಿವರಿಂಗ್, ಅವನು ನಡುಗ್ತಿದ್ದ. ನಾನು ತರಗತಿಯಲ್ಲಿ 2ನೇ ಸ್ಥಾನದಲ್ಲಿ ಬರ್ತೀನಿ. ಸೆಕೆಂಡ್ ಪ್ಲೇಸಲ್ಲಿ ಬರ್ತೀನಿ ನಾನು ಅಂತ ಕನ್ಫರ್ಮೇಷನ್ ಹೇಳೋದು. ಐ ಸ್ಟ್ಯಾಂಡ್ ಸೆಕೆಂಡ್ ಇನ್ ಕ್ಲಾಸ್. ಐ ಸ್ಟ್ಯಾಂಡ್ ಸೆಕೆಂಡ್ ಇನ್ ಕ್ಲಾಸ್. ನಾನು ತಿಳಿಯದೆ ನಿನಗೆ ಬೇಜಾರು ಮಾಡಿದೆ. ನನಗೆ ಬೇಸರ ಮಾಡಿದೆ, ಬಟ್ ನಂಗೆ ಗೊತ್ತಾಗಿಲ್ಲ. ನಂಗೆ ಗೊತ್ತಾಗದೆ ನಿಂಗೆ ಬೇಸರ ಮಾಡಿದ್ದು ಅಂತ ಹೇಳೋದಕ್ಕೆ ಐ ಹರ್ಟ್ ಯು ಅನ್ನೋವಿಂಗ್ಲಿ. ಐ ಹರ್ಟ್ ಯು ಅನ್ನೋವಿಂಗ್ಲಿ. ಅಡುಗೆ ಮನೆಯಿಂದ ಒಂದು ಲೋಟ ತಗೊಂಡು ಬಾ. ಅಡುಗೆ ಮನೆಯಿಂದ ಒಂದು ಲೋಟ ತಗೊಂಬಾ ಅಂತ ಹೇಳೋದಕ್ಕೆ ಬ್ರಿಂಗ್ ಎ ಗ್ಲಾಸ್ ಫ್ರಮ್ ಕಿಚನ್. ಬ್ರಿಂಗ್ ಎ ಗ್ಲಾಸ್ ಫ್ರಮ್ ಕಿಚನ್. ರೂಮ್ನಿಂದ ಕನ್ನಡಿ ತೆಗೆದುಕೊಂಡು ಬಾ ಅಂತ ಹೇಳೋದಕ್ಕೆ ಬ್ರಿಂಗ್ ದ ಮಿರರ್ ಫ್ರಮ್ ದ ರೂಮ್. ಬ್ರಿಂಗ್ ದ ಮಿರರ್ ಫ್ರಮ್ ದ ರೂಮ್. ನನಗೆ ಊಟ ಮಾಡಬೇಕು ಅನ್ನಿಸ್ತಿದೆ. ನನಗೆ ಊಟ ಮಾಡಬೇಕು ಅನ್ನಿಸ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಲೈಕ್ ಈಟಿಂಗ್ ದ ಫುಡ್. ಐ ಆಮ್ ಫೀಲಿಂಗ್ ಲೈಕ್ ಈಟಿಂಗ್ ದ ಫುಡ್. ಅವನು ಖಂಡಿತ ಅವನ ಪ್ರಚಾರ ಮಾಡ್ತಾನೆ. ಅವನು ಖಂಡಿತ ಅವನ ಪ್ರಚಾರ ಮಾಡ್ತಾನೆ. ಹಿ ವಿಲ್ ಅಬ್ವಿಯಸ್ಲಿ ಡೂ ಹಿಸ್ ಪಬ್ಲಿಸಿಟಿ. ಹಿ ವಿಲ್ ಅಬ್ವಿಯಸ್ಲಿ ಡೂ ಹಿಸ್ ಪಬ್ಲಿಸಿಟಿ. ನಾನು ಇದರಲ್ಲಿ ಭಾಗಿಯಾಗಿರಲಿಲ್ಲ ಅಥವಾ ನಾನು ಇದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಅಂತ ಹೇಳೋದಕ್ಕೆ ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್. ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್. ನಾನು ಪ್ರತಿದಿನ ಇಂಗ್ಲೀಷ್ ಕಲಿಯಲು ಪ್ರಯತ್ನ ಮಾಡ್ತೀನಿ. ಎವ್ರಿ ಡೇ ನಾನು ಎಫರ್ಟ್ ಹಾಕ್ತೀನಿ ಅಥವಾ ಎವ್ರಿ ಡೇ ನಾನು ಟ್ರೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಐ ಟ್ರೈ ಟು ಲರ್ನ್ ಇಂಗ್ಲೀಷ್ ಎವ್ರಿ ಡೇ. ಐ ಟ್ರೈ ಟು ಲರ್ನ್ ಇಂಗ್ಲೀಷ್. ಪ್ರತಿದಿನ ಎವ್ರಿ ಡೇ. ಐ ಟ್ರೈ ಟು ಲರ್ನ್ ಇಂಗ್ಲೀಷ್ ಎವ್ರಿ ಡೇ. ಪ್ರತಿದಿನ ಇಂಗ್ಲೀಷ್ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮಾ ಮಗುವಿಗೆ ಆಟ ಆಡಿಸ್ತಾ ಇದ್ಲು. ಸುಮಾ ವಾಸ್ ಮೇಕಿಂಗ್ ದ ಕಿಡ್ ಪ್ಲೇ. ಸುಮಾ ವಾಸ್ ಮೇಕಿಂಗ್ ದ ಕಿಡ್ ಪ್ಲೇ. ಈ ರೀತಿ ರಾಹುಲ್ಗೆ ಯಾಕಾಗುತ್ತೆ? ಈ ರೀತಿ ರಾಹುಲ್ಗೆ ಯಾಕಾಗುತ್ತೆ ಅಂತ ಕೇಳಬೇಕಿದ್ರೆ ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ವಿತ್ ರಾಹುಲ್? ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ವಿತ್ ರಾಹುಲ್? ಇದನ್ನು ನೀನು ಎಲ್ಲಿಂದ ಎತ್ಕೊಂಡೆ? ಎಲ್ಲಿಂದ ಎತ್ಕೊಂಡೆ ಇದನ್ನ ಕೇಳ್ತೀವಲ್ಲ. ವೇರ್ ಹ್ಯಾಡ್ ಯು ಪಿಕ್ಡ್ ಇಟ್ ಫ್ರಮ್? ವೇರ್ ಹ್ಯಾಡ್ ಯು ಪಿಕ್ಡ್ ಇಟ್ ಫ್ರಮ್? ನನ್ನ ಜೊತೆ ಬುದ್ಧಿವಂತಿಕೆಯಿಂದ ಮಾತಾಡಬೇಡ. ನನ್ನ ಜೊತೆ ಇಂಟೆಲಿಜೆಂಟ್ ತೋರಿಸ್ಬೇಡ ಅಂತೀವಲ್ಲ. ಡೋಂಟ್ ಟಾಕ್ ಕ್ಲೆವರ್ ವಿತ್ ಮೀ. ಡೋಂಟ್ ಟಾಕ್ ಕ್ಲೆವರ್ ವಿತ್ ಮೀ. ಇದು ನಿಜವಾಗಿಯೂ ನಾನು. ಇದು ರಿಯಲಿ ನಾನೇ ಇದು ಅಂತ ಹೇಳೋದಕ್ಕೆ ದಿಸ್ ಈಸ್ ರಿಯಲಿ ಮೀ. ದಿಸ್ ಈಸ್ ರಿಯಲಿ ಮೀ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ನಾನು ಸ್ನಾನ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಟೇಕಿಂಗ್ ಬಾತ್ ಅಥವಾ ಐ ಆಮ್ ಟೇಕಿಂಗ್ ಅ ಬಾತ್. ನಾನು ಓದುತ್ತಾ ಇದ್ದೀನಿ. ನಾನು ಓದ್ತಾ ಇದ್ದೀನಿ. ಐ ಆಮ್ ಸ್ಟಡಿಂಗ್. ಸ್ಟಡಿಂಗ್. ನಾನು ಪಾಠ ಮಾಡ್ತಾ ಇದ್ದೀನಿ. ಐ ಆಮ್ ಟೀಚಿಂಗ್. ಇವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ನೋಡಿ. ನಾನು ಪಾಠ ಮಾಡ್ತಾ ಇದ್ದೀನಿ ಅಂದರೆ ಪ್ರೆಸೆಂಟ್ ಪಾಠ ಮಾಡ್ತಿದ್ದೀನಿ ಅನ್ನುವ ಅರ್ಥದ ವಾಕ್ಯ. ಸೊ ಐ ಆಮ್ ಟೀಚಿಂಗ್. ನಾನು ನಿಮಗೆ ಇಂಗ್ಲೀಷ್ ಕಲಿಸುತ್ತಿದ್ದೇನೆ. ನಾನು ನಿಮಗೆ ಇವಾಗ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಯು ಲರ್ನ್ ಇಂಗ್ಲೀಷ್. ಐ ಆಮ್ ಮೇಕಿಂಗ್ ಯು ಲರ್ನ್ ಇಂಗ್ಲೀಷ್. ನಾನು ನಗುತ್ತಾ ಇದ್ದೇನೆ. ನಾನು ನಗ್ತಾ ಇದ್ದೀನಿ. ಐ ಆಮ್ ಲಾಫಿಂಗ್. ಐ ಆಮ್ ಲಾಫಿಂಗ್. ನಾನು ನಿನ್ನನ್ನು ನಗಿಸುತ್ತಿದ್ದೇನೆ. ಐ ಆಮ್ ಮೇಕಿಂಗ್ ಯು ಲಾಫ್. ಐ ಆಮ್ ಮೇಕಿಂಗ್ ಯು ಲಾಫ್. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಾನು ಅರ್ಥ ಮಾಡ್ಕೋಬಲ್ಲೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ನಿನಗೆ ಅರ್ಥ ಮಾಡಿಸುತ್ತಿದ್ದೇನೆ. ನಾನು ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್. ಮೇಕಿಂಗ್ ಯು ಅಂದರೆ ಮಾಡಿಸ್ತಿದ್ದೀನಿ ಅನ್ನೋ ಅರ್ಥ. ಐ ಆಮ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್. ಯಶ್ ನನಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಯಶ್ ಈಸ್ ಮೇಕಿಂಗ್ ಮೀ ಅಂಡರ್ಸ್ಟ್ಯಾಂಡ್. ಯಶ್ ಈಸ್ ಮೇಕಿಂಗ್ ಮೀ ಅಂಡರ್ಸ್ಟ್ಯಾಂಡ್. ನಾವು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ವಿ ಆರ್ ಮೇಕಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್.
ವಿ ಆರ್ ಮೇಕಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್. ಅವನು ಅಳ್ತಾ ಇದ್ದಾನೆ. ಹಿ ಈಸ್ ವೀಪಿಂಗ್ ಅಥವಾ ಹಿ ಈಸ್ ಕ್ರೈಯಿಂಗ್. ಅವನು ನನ್ನನ್ನು ಅಳಿಸುತ್ತಿದ್ದಾನೆ. ಹಿ ಈಸ್ ಮೇಕಿಂಗ್ ಮಿ ವೀಪ್. ಮೇಕಿಂಗ್ ಮಿ ಅಂದರೆ ಮಾಡ್ತಾ ಇದ್ದಾನೆ ಅಳೋ ಹಾಗೆ ಅಂತ. ಹಿ ಈಸ್ ಮೇಕಿಂಗ್ ಮಿ ವೀಪ್. ಅವನು ಭಾವುಕ ಆಗ್ತಾ ಇದ್ದಾನೆ. ಅವನು ಫೀಲ್ ಆಗ್ತಾ ಇದ್ದಾನೆ. ಹಿ ಈಸ್ ಗೆಟಿಂಗ್ ಇಮೋಷನಲ್. ಹಿ ಈಸ್ ಗೆಟಿಂಗ್ ಎಮೋಷನಲ್. ಅವರು ನಮ್ಮನ್ನು ಅಥವಾ ನನ್ನನ್ನು ಭಾವುಕನನ್ನಾಗಿ ಮಾಡ್ತಾ ಇದ್ದಾರೆ. ಹಿ ಈಸ್ ಮೇಕಿಂಗ್ ಮಿ ಇಮೋಷನಲ್. ಹಿ ಈಸ್ ಮೇಕಿಂಗ್ ಮಿ ಎಮೋಷನಲ್. ತುಂಬ ಸರಿ ನಮ್ಮ ಸೀನಿಯರ್ಸ್ ಸೆಂಡ್ ಆಫ್ ಆಗೋ ಟೈಮಲ್ಲಿ ಅವರು ನಮ್ಮನ್ನು ಭಾವುಕನನ್ನಾಗಿ ಮಾಡ್ತಾ ಇರ್ತಾರೆ. ಆವಾಗ ಈ ರೀತಿ ಹೇಳಬೇಕಾಗುತ್ತೆ, ದೇ ಆರ್ ಮೇಕಿಂಗ್ ಅಸ್ ಎಮೋಷನಲ್. ನಾನು ನಿನ್ನನ್ನು ಸಂತೋಷ ಪಡಿಸ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಯು ಹ್ಯಾಪಿ. ಐ ಆಮ್ ಮೇಕಿಂಗ್ ಯು ಹ್ಯಾಪಿ. ನಾನು ನಿನ್ನನ್ನು ದುಃಖಿತನನ್ನಾಗಿ ಮಾಡಿದೆ. ಸಾರಿ ಹೇಳ್ತೀವಲ್ಲ, ಐ ಮೇಡ್ ಯು ಸ್ಯಾಡ್. ಸಾರಿ, ಐ ಮೇಡ್ ಯು ಸ್ಯಾಡ್ ಅಂತಲೂ ಕೂಡ ಹೇಳ್ಬೋದು. ನೀನು ನನ್ನನ್ನು ದುಃಖಿಯನ್ನಾಗಿ ಮಾಡ್ತಾ ಇದೀಯಾ. ಯು ಆರ್ ಮೇಕಿಂಗ್ ಮಿ ಸ್ಯಾಡ್. ಯು ಆರ್ ಮೇಕಿಂಗ್ ಮಿ ಸ್ಯಾಡ್. ನಾನು ಸಂತೋಷಪಟ್ಟೆ. ಐ ಗಾಟ್ ಹ್ಯಾಪಿ. ಐ ಗಾಟ್ ಹ್ಯಾಪಿ. ನಾನು ದುಃಖಿತನಾದೆ. ಐ ಗಾಟ್ ಸ್ಯಾಡ್. ಐ ಗಾಟ್ ಸ್ಯಾಡ್. ನಾನು ಹಸುವಿಗೆ ತಿನ್ನಿಸ್ತಾ ಇದ್ದೀನಿ. ನಾನು ಹಸುವಿಗೆ ತಿನ್ನಿಸ್ತಾ ಇದ್ದೀನಿ. ಐ ಆಮ್ ಫೀಡಿಂಗ್ ಮೈ ಕೌ. ಐ ಆಮ್ ಫೀಡಿಂಗ್ ಮೈ ಕೌ. ನಾನು ಎಲ್ಲರಿಗೂ ಬಡಿಸುತ್ತಿದ್ದೇನೆ. ಐ ಆಮ್ ಸರ್ವಿಂಗ್ ದ ಫುಡ್ ಟು ಆಲ್. ಐ ಆಮ್ ಸರ್ವಿಂಗ್, ನಾನು ಬಡಿಸ್ತಾ ಇದ್ದೀನಿ, ದ ಫುಡ್ ಟು ಆಲ್, ಎಲ್ಲರಿಗೂ ಆಹಾರವನ್ನು. ನಾನು ಶರ್ಟ್ ಹಾಕಿಕೊಳ್ಳುತ್ತಿದ್ದೇನೆ. ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ನೋಡಿ. ಐ ಆಮ್ ಪುಟಿಂಗ್ ದ ಶರ್ಟ್ ಆನ್. ಐ ಆಮ್ ಪುಟಿಂಗ್ ದ ಶರ್ಟ್ ಆನ್. ಇದು ತಪ್ಪಿನಿಂದ ಆಗಿದ್ದು, ಇದು ಬೈ ಮಿಸ್ಟೇಕ್ ಆಗಿದ್ದು ಹೇಳ್ತೀವಲ್ಲ. ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ನಾನು ಕುಳಿತುಕೊಳ್ಳಬಹುದಾ, ನಾನು ಕುತ್ಕೋಬೋದಾ ಕೇಳಬೇಕಿದ್ರೆ ಮೇ ಐ ಸಿಟ್. ಮೇ ಐ ಸಿಟ್. ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೀನಿ, ಕಂಪ್ಲೀಟ್ ಎಫರ್ಟ್ ಹಾಕ್ತೀನಿ ಅನ್ನೋದಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಈಗ ಏನಾದರೂ ಹೇಳ್ಬೋದಾ, ನಾನು ಇವಾಗ ಏನಾದರೂ ಹೇಳ್ಬೋದಾ ಕೇಳೋದಕ್ಕೆ ಮೇ ಐ ಸೇ ಸಮಥಿಂಗ್ ನಾವ್. ಮೇ ಐ ಸೇ ಸಮಥಿಂಗ್ ನಾವ್. ದಯವಿಟ್ಟು ನಿಧಾನವಾಗಿ ಹೇಳಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ. ನಿನಗೆ ಏನು ಬೇಕು, ನಿನಗೆ ಏನು ಬೇಕು ಅಂತ ಕೇಳೋದಕ್ಕೆ ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್. ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅಥವಾ ನೀನು ಏನು ಯೋಚಿಸ್ತಾ ಇದೆಯಾ ಕೇಳೋದಕ್ಕೆ ವಾಟ್ ಆರ್ ಯು ಥಿಂಕಿಂಗ್. ವಾಟ್ ಆರ್ ಯು ಥಿಂಕಿಂಗ್. ನೀನೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ, ಏನಾದರೂ ಹೇಳೋಕ್ಕಿದೆಯಾ ಕೇಳಬೇಕಿದ್ರೆ ಡು ಯು ವಾಂಟ್ ಟು ಸೇ ಸಮಥಿಂಗ್. ಡು ಯು ವಾಂಟ್ ಟು ಸೇ ಸಮಥಿಂಗ್. ಇದರಿಂದ ಏನು ವ್ಯತ್ಯಾಸ ಆಗುತ್ತೆ, ಇದರಿಂದ ಏನು ವ್ಯತ್ಯಾಸ ಆಗುತ್ತೆ ಪ್ರಶ್ನೆ ಹಾಕ್ತೀವಲ್ಲ. ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್. ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್. ಇದರಿಂದ ಏನು ವ್ಯತ್ಯಾಸ ಆಗಲ್ಲ. ಇದರಿಂದ ಏನು ವ್ಯತ್ಯಾಸ ಆಗಲ್ಲ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಕಿಶನ್ ಸ್ವಲ್ಪ ಲೇಟ್ ಆದ ಅಥವಾ ಕಿಶನ್ ಸ್ವಲ್ಪ ತಡ ಆದ ಅನ್ನೋದಕ್ಕೆ ಕಿಶನ್ ಗಾಟ್ ಅ ಲಿಟಲ್ ಲೇಟ್. ಕಿಶನ್ ಗಾಟ್ ಅ ಲಿಟಲ್ ಲೇಟ್. ಕೇಳಿ ತುಂಬ ದುಃಖ ಆಯಿತು, ಕೇಳಿ ತುಂಬ ಬೇಜಾರಾಯಿತು ಅಂತೀವಲ್ಲ. ಸಾರಿ ಟು ಹಿಯರ್ ದಟ್. ಸಾರಿ ಟು ಹಿಯರ್ ದಟ್. ಅವನು ಬೀಗ ಹೊಡಿಬೇಕಾಗತ್ತೆ. ಅವನು ಬೀಗ ಹೊಡೆಯಬೇಕಾಗತ್ತೆ. ಯಾರಾದರೂ ಕೀ ಕಳ್ಕೊಂಡಿರ್ತಾರಲ್ಲ ಅವಾಗ ಈ ಮಾತನ್ನು ಹೇಳ್ತೀವಿ. ಹಿ ವಿಲ್ ಹ್ಯಾವ್ ಟು ಬ್ರೇಕ್ ದ ಲಾಕ್. ಹಿ ವಿಲ್ ಹ್ಯಾವ್ ಟು ಅಂದರೆ ಮಾಡಲೇಬೇಕು ಅನ್ನೋ ಅರ್ಥದ ಪದ ಅದು. ಹಿ ವಿಲ್ ಹ್ಯಾವ್ ಟು ಬ್ರೇಕ್ ದ ಲಾಕ್. ನನಗೆ ಇದರ ಬಗ್ಗೆ ನೆನಪಿಸು, ನನಗೆ ಇದ್ರ ಬಗ್ಗೆ ರಿಮೈಂಡ್ ಮಾಡು ಹೇಳ್ತೀವಲ್ಲ. ಪ್ಲೀಸ್ ರಿಮೈಂಡ್ ಮೀ ಆಫ್ ಇಟ್. ಪ್ಲೀಸ್ ರಿಮೈಂಡ್ ಮೀ ಆಫ್ ಇಟ್. ನಾನು ಇವತ್ತು ಸ್ವಲ್ಪ ತಡವಾಗಿ ಎದ್ದೆನು. ನಾನು ಸ್ವಲ್ಪ ಲೇಟಾಗಿದ್ದೆ ಇವತ್ತು. ಐ ಗಾಟ್ ಅಪ್ ಅ ಲಿಟಲ್ ಲೇಟ್ ಟುಡೇ. ಐ ಗಾಟ್ ಅಪ್ ಅ ಲಿಟಲ್ ಲೇಟ್ ಟುಡೇ. ನಿನಗೆ ಧೈರ್ಯ ಹೇಗೆ ಬಂತು, ನಿನಗೆ ಧೈರ್ಯ ಹೇಗೆ ಬಂತು ಕೇಳ್ತೀವಲ್ಲ. ಹೌ ಡೇರ್ ಯು. ಹೌ ಡೇರ್ ಯು. ನಿನಗೆ ಎಷ್ಟು ಧೈರ್ಯ ಇರ್ಬೋದು ಕೇಳ್ತೀವಲ್ಲ. ಇವತ್ತು ಊಟಕ್ಕೆ ಏನು ಹೊಸ ಅಡುಗೆ ಇದೆ, ಇವತ್ತೇನು ಸ್ಪೆಷಲ್ ಇದೆ ಕೇಳ್ತೀವಲ್ಲ. ವಾಟ್ ಆರ್ ದ ನ್ಯೂ ಡಿಶಸ್ ಟುಡೇ. ವಾಟ್ ಆರ್ ದ ನ್ಯೂ ಡಿಶಸ್ ಟುಡೇ. ಹಿರಿಯರ ಮಾತನ್ನು ಕೇಳು. ಒಬೇ ಯುವರ್ ಎಲ್ಡರ್ಸ್. ಒಬೇ ಯುವರ್ ಎಲ್ಡರ್ಸ್. ನಾನು ಯಾವತ್ತೂ ಹಣ ಪಡೆಯೋದಿಲ್ಲ. ಐ ನೆವರ್ ಬಾರೋ ಮನಿ. ಐ ನೆವರ್ ಬಾರೋ ಮನಿ. ನಾವು ಯಾವತ್ತೂ ಹಾಳಾದ ವಸ್ತುಗಳನ್ನು ಮಾರೋದಿಲ್ಲ. ಅಂಗಡಿಯವರು ಹೇಳ್ತಾರೆ ಸಾಮಾನ್ಯವಾಗಿ ಹಾಳಾಗಿರೋ ವಸ್ತುಗಳನ್ನು ನಾವು ಮಾರೋದಿಲ್ಲ ಅಂತೇಳಿ. ವಿ ನೆವರ್ ಸೆಲ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್. ವಿ ನೆವರ್ ಸೆಲ್. ನಾವು ಯಾವತ್ತೂ ಮಾರೋದಿಲ್ಲ ಏನನ್ನ, ಡಿಫೆಕ್ಟಿವ್ ಪ್ರಾಡಕ್ಟ್ಸ್,
ಹಾಳಾಗಿರುವ ವಸ್ತುಗಳನ್ನು. ನೀನು ಯಾವತ್ತೂ ಸುಳ್ಳು ಹೇಳೋದಿಲ್ವಾ? ನೀನು ಯಾವತ್ತೂ ಸುಳ್ಳು ಹೇಳೋದಿಲ್ವೇ ಕೇಳ್ತೀವಲ್ಲ. ಡು ಯು ನೆವರ್ ಟೆಲ್ ಅ ಲೈ? ಡು ಯು ನೆವರ್ ಟೆಲ್ ಅ ಲೈ? ನಾವು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ತಲುಪ್ತೀವಿ. ವಿ ಆಲ್ವೇಸ್ ರೀಚ್ ಆನ್ ಟೈಮ್. ವಿ ಆಲ್ವೇಸ್ ರೀಚ್ ಆನ್ ಟೈಮ್. ನನ್ನ ಅಜ್ಜಿ ಕತೆಗಳನ್ನು ಹೇಳ್ತಾಯಿದ್ರು. ಮೊದಲೆಲ್ಲ ಅಜ್ಜಿ ಅಂದರು, ಅಜ್ಜಂದರು ಕತೆಗಳನ್ನು ಹೇಳ್ತಾಯಿದ್ರು. ಸೊ ನನ್ನ ಅಜ್ಜಿ ಕತೆಗಳನ್ನು ಹೇಳ್ತಾಯಿದ್ರು ಅನ್ನೋದಕ್ಕೆ ಮೈ ಗ್ರ್ಯಾಂಡ್ ಮದರ್ ವಾಸ್ ಟೆಲ್ಲಿಂಗ್ ಸ್ಟೋರೀಸ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಟೆಲ್ಲಿಂಗ್ ಸ್ಟೋರೀಸ್. ಅವಳು ಅವಳ ಕಣ್ಣೀರನ್ನು ತಡೆದುಕೊಳ್ಳಲು ಆಗಲಿಲ್ಲ. ಶಿ ಕುಡಂಟ್ ಕಂಟ್ರೋಲ್ ಹರ್ ಟಿಯರ್ಸ್. ಶಿ ಕುಡಂಟ್ ಕಂಟ್ರೋಲ್ ಹರ್ ಟಿಯರ್ಸ್. ಅವಳಿಗೆ ನಗು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅಥವಾ ಅವಳಿಗೆ ನಗುನ ನಿಯಂತ್ರಣ ಮಾಡೋಕ್ಕಾಗಿಲ್ಲ. ಶಿ ಕುಡಂಟ್ ಕಂಟ್ರೋಲ್ ಹರ್ ಲಾಫ್. ಶಿ ಕುಡಂಟ್ ಕಂಟ್ರೋಲ್ ಹರ್ ಲಾಫ್. ನಾನು ಇಡೀ ದಿನ ಇಂಗ್ಲೀಷ್ ಓದ್ತಾ ಕಳೆದೆ. ಇಡೀ ದಿನ ನಾನು ಇಂಗ್ಲೀಷ್ ಓದ್ತಾನೆ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದಕ್ಕೆ ಐ ಸ್ಪೆಂಡ್ ದ ಹೋಲ್ ಡೇ ಸ್ಟಡಿಂಗ್ ಇಂಗ್ಲೀಷ್. ಐ ಸ್ಪೆಂಡ್ ದ ಹೋಲ್ ಡೇ ಸ್ಟಡಿಂಗ್ ಇಂಗ್ಲೀಷ್. 2 ರೂಮ್ ಪೇಂಟ್ ಮಾಡಲು ಇಡೀ ದಿನ ಆಗುತ್ತೆ. 2 ರೂಮ್ ಪೇಂಟ್ ಮಾಡೋಕ್ಕೆ ಇಡೀ ದಿನ ತಗೊಳುತ್ತೆ ಅಂತ ಇವಲ್ಲ. ಪೇಂಟಿಂಗ್ ದ 2 rooms ವಿಲ್ ಟೇಕ್ ಹೋಲ್ ಡೇ. ಪೇಂಟಿಂಗ್ ದ 2 rooms ವಿಲ್ ಟೇಕ್ ದ ಹೋಲ್ ಡೇ. ನಾಯಿ ಮರಿಗೆ 1 ತಿಂಗಳು ವಯಸ್ಸು. 1 ತಿಂಗಳು ನಾಯಿ ಮರಿ ಇದು ಹೇಳ್ತೀವಲ್ಲ. ದ ಪಪ್ಪಿ ಈಸ್ 1 month old. ದ ಪಪ್ಪಿ ಈಸ್ 1 month old. ನಾನು ಅವಳನ್ನು ಕಳೆದ ವಾರ ನೋಡಿದ್ದೆ. ಲಾಸ್ಟ್ ವೀಕ್ ನೋಡಿದ್ದೆ ಅವಳನ್ನು ನಾನು. ಐ ಸಾ ಹರ್ ಲಾಸ್ಟ್ ವೀಕ್. ಐ ಸಾ ಹರ್ ಲಾಸ್ಟ್ ವೀಕ್. ನಾನು ಏನು ಬೇಕಾದರೂ ಆಗ್ಬೋದು. ನಾನು ಏನು ಬೇಕಾದರೂ ಆಗ್ಬೋದು ಅಂತೀವಲ್ಲ. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪಂಡ್. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪಂಡ್. ಏನು ಬೇಕಾದರೂ ಆಗ್ಬೋದು ಅಂತೇಳಿ. ಕಾರ್ ಹೇಗೆ ಓಡಿಸೋದು ಅಂತ ನಿನಗೆ ಗೊತ್ತಾ? ನಿಂಗೆ ಗೊತ್ತಾ ಕಾರ್ ಹೆಂಗೆ ಓಡಿಸೋದು ಅಂತೇಳಿ ಕೇಳ್ತೀವಲ್ಲ. ಡು ಯು ನೋ ಹೌ ಟು ಡ್ರೈವ್ ದ ಕಾರ್? ಡು ಯು ನೋ? ನಿಂಗೆ ಗೊತ್ತಾ ಹೌ ಟು ಡ್ರೈವ್ ದ ಕಾರ್? ಕಾರ್ ಹೆಂಗೆ ಓಡಿಸೋದು ಅಂತೇಳಿ. ಈ ರೀತಿಯ ವಸ್ತುಗಳನ್ನು ನಾನು ಯಾವತ್ತೂ ತಿನ್ನಲ್ಲ. ಐ ಡೋಂಟ್ ಈಟ್ ಸಚ್ ಥಿಂಗ್ಸ್ ಐದರ್. ಐ ಡೋಂಟ್ ಈಟ್ ಸಚ್ ಥಿಂಗ್ಸ್ ಐದರ್. ನಾನು ಆ ರೀತಿ ಯೋಚನೆ ಕೂಡ ಮಾಡಲ್ಲ. ನಾನು ಆ ರೀತಿ ಯೋಚನೆ ಕೂಡ ಮಾಡೋದಿಲ್ಲ ಅಂತೀವಲ್ಲ. ಐ ಕಾಂಟ್ ಈವನ್ ಥಿಂಕ್ ಸೊ. ಐ ಕಾಂಟ್ ಈವನ್ ಥಿಂಕ್ ಸೊ. ನಿನ್ನಿಂದ ನನ್ನನ್ನು ನಿಲ್ಲಿಸಲು ಆಗುವುದಿಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಟಾಪ್ ಮೀ. ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಟಾಪ್ ಮೀ. ಅವನಿಗೆ ಕೂಡ ಯಾರೂ ಇಲ್ಲ. ಅವನಿಗೆ ಕೂಡ ಯಾರೂ ಇಲ್ಲ. ನೊಬಡಿ ವಾಸ್ ಹಿಸ್ ಐದರ್. ನೊಬಡಿ ವಾಸ್ ಹಿಸ್ ಐದರ್. ನೀನು ಮಾಡುವುದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ. ನೈದರ್ ಯು ಡೂ ಯುವರ್ ಸೆಲ್ಫ್ ನಾರ್ ಲೆಟ್ ಡೂ. ನೈದರ್ ಯು ಡೂ ಯುವರ್ ಸೆಲ್ಫ್ ನಾರ್ ಲೆಟ್ ಡೂ. ಯಾರೋ ಒಬ್ಬರು ದೋಷಿ ಇದ್ದಾರೆ, ನೀನು ಅಥವಾ ನಾನು. Someone is to blame, either you or I. Someone is to blame, either you or I. ಈ ರೀತಿಯ ಕಥೆಗಳು ತುಂಬ ಬೋರಿಂಗ್. ಸಚ್ ಸ್ಟೋರೀಸ್ ಆರ್ ಎಕ್ಸ್ಟ್ರೀಮ್ಲಿ ಬೋರಿಂಗ್. ಇದೇ ರೀತಿ ನಾನು ಬೆಳೆದಿದ್ದು. ನಾನು ಬೆಳೆದಿದ್ದೇ ಹೇಗೆ ಅಂತೀವಲ್ಲ. ದಟ್ಸ್ ಹೌ ಐ ಗ್ರೀವ್ ಅಪ್. ದಟ್ಸ್ ಹೌ ಐ ಗ್ರೀವ್ ಅಪ್. ಅವನಿಗೆ ಕೂಡ ಹಣ್ಣುಗಳು ಇಷ್ಟ ಇರಲಿಲ್ಲ. He didn't like the fruits either. He didn't like the fruits either. ನನ್ನ ಮಾತು ಯಾರೂ ಕೇಳಲಿಲ್ಲ. Nobody listened to me. Nobody listened to me. ಅವನಿಗೆ ಏನು ಹೇಳೋಕ್ಕಿದೆ ಅವನಿಗೆ? What is he to say? What is he to say? ನೀನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೆ. You missed me. I know you missed me ಹೇಳ್ತೀವಲ್ಲ. ನನಗೆ ಏನೋ ಹೇಳೋಕ್ಕಿದೆ. I have to say something. I have to say something. ಅವನು ಸರದಿಯಲ್ಲಿ ನಿಂತಿದ್ದ, ಸಾಲಲ್ಲಿದ್ದ ಅವನು. He was standing in the queue. He was standing in the queue. ಅವನು ಮಣ್ಣಿನಲ್ಲಿ ಬಿದ್ದನು. He fell in the mud. He fell in the mud. ಇಂಗ್ಲೀಷ್ ಕಲಿಯಲು ಬಹಳ ಪ್ರಮುಖವಾಗಿದ್ದೇನು? ಯಾವುದಾದ್ರೂ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದ್ದೇನು ಕೇಳ್ತೀವಲ್ಲ. ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಟು ಲರ್ನ್ ಇಂಗ್ಲೀಷ್? ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಟು ಲರ್ನ್ ಇಂಗ್ಲೀಷ್? ನೀನು ಹೇಗೆ ಯೋಚಿಸ್ತೀಯೋ ಹಾಗೆ ಆಗ್ತೀಯ. ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ನಿನ್ನನ್ನು ಕೇಳಿಕೋ, ನೀನು ಕೇಳ್ಕೊ ಅಂತೀವಲ್ಲ. ಆಸ್ಕ್ ಯುವರ್ ಸೆಲ್ಫ್. ಆಸ್ಕ್ ಯುವರ್ ಸೆಲ್ಫ್. ನೀನು ಕಷ್ಟಪಟ್ಟರೆ ಖಂಡಿತ ಇಂಗ್ಲೀಷ್ ಮಾತಾಡ್ತೀಯ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸ್ಪೀಕ್ ಇಂಗ್ಲೀಷ್ ಫಾರ್ ಶ್ಯೂರ್. ಇಫ್ ಯು ವರ್ಕ್ ಹಾರ್ಡ್, ನೀನು ಕಷ್ಟಪಟ್ಟರೆ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯು ವಿಲ್ ಸ್ಪೀಕ್ ಇಂಗ್ಲೀಷ್ ಫಾರ್ ಶ್ಯೂರ್. ನೀನು ಇಂಗ್ಲೀಷ್ ಪರ್ಫೆಕ್ಟಾಗಿ ಮಾತಾಡ್ತೀಯ. ನೀನು ನನ್ನ ವಿರುದ್ಧ ನಿಲ್ಲಲಾರೆ. ಯು ಕಾಂಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ಮೀ. ಈ ಚಪ್ಪಲಿಗಳು ಬಹಳ ದಿನ ಉಳಿಯಲಾರವು.
These slippers are not going to stay long. These slippers are not going to stay long. ನೀನು ನಿಜವಾಗಿಯೂ ಒಳ್ಳೆ ವ್ಯಕ್ತಿ. ಯು ಆರ್ ಇಂಡೀಡ್ ಅ ಜನರಸ್ ಪರ್ಸನ್ ಅಥವಾ ಯು ಆರ್ ರಿಯಲಿ ಅ ಜನರಸ್ ಪರ್ಸನ್. ನಿನ್ನ ವಾಚ್ ರಿಪೇರಿ ಮಾಡಿಸ್ಕೊ, ಹಾಳಾಗಿದೆಯಲ್ಲ, ನಿನ್ನ ವಾಚ್ ರಿಪೇರಿ ಮಾಡಿಸ್ಕೊ ಅಂತೀವಲ್ಲ, ಗೆಟ್ ಯುವರ್ ವಾಚ್ ರಿಪೇರ್ಡ್. ಅವಳು ಬಟ್ಟೆ ಹೊಲಿತಾ ಇದ್ದಾಳೆ. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಈ ಜನರು ನಿನ್ನನ್ನು ಭೇಟಿ ಮಾಡಬೇಕಂತೆ. ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ಅವನಿಗೆ ತಲೆನೋವು ಇದೆ. ಅವನಿಗೆ ತಲೆನೋವಿದೆ. ಹಿ ಹ್ಯಾಸ್ ಅ ಹೆಡ್ಏಕ್. ಹಿ ಹ್ಯಾಸ್ ಅ ಹೆಡ್ಏಕ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ. ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ದಯವಿಟ್ಟು ಏಳು. ಈಗ 7 ಗಂಟೆ ಆಗಿದೆ. ಇದು 7 ಅಲ್ಲ. ದಯವಿಟ್ಟು ಎದ್ದೇಳು. ಈಗ 7 ಗಂಟೆ ಆಗಿದೆ ಅಂತೇಳಿ. ಪ್ಲೀಸ್ ಗೆಟ್ ಅಪ್. ಇಟ್ಸ್ 7 o'clock. ಪ್ಲೀಸ್ ಗೆಟ್ ಅಪ್. ಇಟ್ಸ್ 7 o'clock ನಾವು ಕೂಡ ಹೇಳ್ಬೋದು. ಕೇಳುತ್ತಾ ಕಲಿಯಿರಿ. ಕೇಳ್ತಾ ಕೇಳ್ತಾ ಕಲೀರಿ ಅಂತೀವಲ್ಲ, ಇಂಗ್ಲೀಷನ್ನು ಕೂಡ ನಾವು ಹಾಗೆ ಕೇಳ್ತಾ ಕೇಳ್ತಾ ಕಲಿಬೇಕು ಆ್ಯಕ್ಚುಲಿ. ಸೊ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.